ಕೊನೆ 4 ವರ್ಷದಿಂದ ಪ್ರತಿದಿನ ಟ್ರೇಡ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಈಸ್ ಅ ಗ್ಯಾಮ್ಲಿಂಗ್. ಆದರೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಗ್ಯಾಮ್ಲಿಂಗ್ ಗೇಮಲ್ಲಿ ನೀವು ಪ್ರಾಫಿಟ್ ಮಾಡ್ಬೋದಾ? 100%, 100ಕ್ಕೆ 100% ಪ್ರಾಫಿಟ್ ಮಾಡ್ಬೋದು. ಮಾಡಿರೋರು ತುಂಬ ಜನ ಇದ್ದಾರೆ, ಮಾಡ್ತಾ ಇರೋರು ಕೂಡ ತುಂಬ ಜನ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಟ್ರೇಡಿಂಗ್ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಬ್ಲೂ ಪ್ರಿಂಟ್ನ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋಲಿ ನಾನು ಹೇಳೋವಂಥ ಸಿಸ್ಟಮ್ಗೆ ಯಾವ ಇಂಡಿಕೇಟರ್ ಕೂಡ ಬೇಕಾಗಿಲ್ಲ, ಯಾವ ಸ್ಟ್ರಾಟಜಿ ಕೂಡ ಬೇಕಾಗಿಲ್ಲ. ಯಾಕೆ ಅಂದರೆ ಇಟ್ಸ್ ಜಸ್ಟ್ ಅ ಮ್ಯಾಥಮೆಟಿಕಲ್ ಫಾರ್ಮುಲಾ ಫಾರ್ ಪ್ರಾಫಿಟಬಲ್ ಟ್ರೇಡಿಂಗ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟಾಕ್ ಮಾರ್ಕೆಟಲ್ಲಿ 90% ಟ್ರೇಡರ್ಸು ಲಾಸ್ ಮಾಡ್ಕೊತಾರೆ. ಯಾಕೆ ಅಂದರೆ ಅವರು ಸ್ಟಾಕ್ ಮಾರ್ಕೆಟ್ಗೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಫಂಡಮೆಂಟಲ್ ರೂಲ್ನ ಅವರು ಫಾಲೋ ಮಾಡೋದೇ ಇಲ್ಲ. ಈ ಫಂಡಮೆಂಟಲ್ ರೂಲ್ನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ನಾವು ಕೆಸಿನೋ ಅವರು ದುಡ್ಡು ಮಾಡೋ ಅಂಥ ಒಂದು ಮಾಡೆಲ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಕೆಸಿನೋದಲ್ಲಿ ಒಬ್ಬ ಪ್ಲೇಯರ್ ಕೋಟಿಗಟ್ಟಲೆ ಗೆಲ್ಲೋ ಚಾನ್ಸಸ್ ಇರುತ್ತೆ, ಅದೇ ರೀತಿ ಒಬ್ಬ ಪ್ಲೇಯರ್ ಕೋಟಿಗಟ್ಟಲೆ ಸೋಲೋ ಚಾನ್ಸಸ್ ಇರುತ್ತೆ. ಬಟ್ ಕೆಸಿನೋ ದುಡ್ಡು ಮಾಡೋದು ಪ್ಲೇಯರ್ಸ್ನ ಪ್ರಾಫಿಟ್ ಅಥವಾ ಲಾಸ್ ಮೇಲೆ ಅಲ್ಲ. ಸೊ ನೀವು ಇಲ್ಲಿ ಒಂದು ಗ್ರಾಫ್ ಚಾರ್ಟ್ನ ನೋಡ್ತಾ ಇರ್ಬೋದು. ಇಲ್ಲಿ 3 ಗ್ರಾಫ್ಸ್ ಇದ್ದಾವೆ. ಫಸ್ಟ್ ಒಂದು ಕೆಸಿನೋ ಅವರ ರೆವೆನ್ಯೂ, ಸೆಕೆಂಡ್ ಒಂದು ಪ್ರಾಫಿಟೇಬಲ್ ಟ್ರೇಡರ್ನ ರೆವೆನ್ಯೂ, ಮತ್ತು ಥರ್ಡ್ ಒಂದು ಲೂಸಿಂಗ್ ಟ್ರೇಡರ್ನ ರೆವೆನ್ಯೂ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಒಂದು ಕೆಸಿನೋ ರೆವೆನ್ಯೂ ಮತ್ತು ಸೆಕೆಂಡ್ ಒಂದು ಪ್ರಾಫಿಟೇಬಲ್ ಟ್ರೇಡರ್ನ ರೆವೆನ್ಯೂ ಸಿಮಿಲರ್ ಇದೆ. ಯಾಕೆ ಅಂದರೆ ದೇ ಫಾಲೋ ದಿ ಸಿಮಿಲರ್ ಐಡಿಯಾಲಜಿ ಆ್ಯಂಡ್ ಮನಿ ಮ್ಯಾನೇಜಿಂಗ್ ಸಿಸ್ಟಮ್. ಸೊ ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಕೆಸಿನೋ ಮೇಕ್ ಮನಿ ಆ್ಯಂಡ್ ಅಪ್ಲೈ ಇಟ್ ಟು ಅವರ್ ಟ್ರೇಡಿಂಗ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ಸ್ಟೇ ಅವೇ ಫ್ರಮ್ ದಿ ಗ್ಯಾಮ್ಲಿಂಗ್. ನಿಮಗೆಲ್ಲ ಒಂದು ಫೇಮಸ್ ಕೆಸಿನೋ ಗೇಮ್ ಗೊತ್ತೇ ಇರ್ಬೋದು, ರೂಲೆಟ್ ಅಂತ. ಸೊ ರೂಲೆಟಲ್ಲಿ ಒಂದು ವೀಲ್ ಇರುತ್ತೆ. ಆ ವೀಲ್ ಒಳಗೆ 0 ಇಂದ 36 ತನಕ ನಂಬರ್ಸ್ ಇರ್ತವೆ. ಅದರಲ್ಲಿ 18 ನಂಬರ್ಸ್ ಬ್ಲ್ಯಾಕ್ ಕಲರ್ ಇರುತ್ತೆ, ಇನ್ನು 18 ನಂಬರ್ಸ್ ರೆಡ್ ಕಲರ್ ಇರುತ್ತೆ. ಬಟ್ ಒಂದೇ ಒಂದು ಗ್ರೀನ್ ಕಲರ್ ಇರುತ್ತೆ, ಅದೇ 0. ಸೊ ಈ 0 ಇದೆಯಲ್ಲ, ಇದೊಂದೇ ಒಂದು 0ದಿಂದ ಕೆಸಿನೋ ಅವರು ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಸೊ ಅವರು ಈ ಒಂದು ನಂಬರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅವರು ಸಿಸ್ಟಮ್ನ ಫಾಲೋ ಮಾಡಿ ದುಡ್ಡು ಮಾಡ್ತಾರೆ ಅಂತ ಅರ್ಥ ಮಾಡಿಕೊಂಡು, ಸೊ ಅದೇ ಸಿಸ್ಟಮ್ನ ನಾವು ನಮ್ಮ ಟ್ರೇಡಿಂಗ್ಗೆ ಅಪ್ಲೈ ಮಾಡ್ಕೋಬೋದು. ಸೊ ಈ ಕೆಸಿನೋ ಗೇಮಲ್ಲಿ ಆ ವೀಲ್ ಇರುತ್ತಲ್ಲ, ಆ ವೀಲ್ನ ತಿರುಗಿಸಿ ಒಂದು ಬಾಲ್ನ ಬಿಡ್ತಾರೆ. ಆ ಬಾಲ್ ಯಾವ ನಂಬರ್ ಮೇಲೆ ಹೋಗಿ ಬೀಳುತ್ತಾ ಆ ನಂಬರ್ಗೆ ನಾವು ಬೆಟ್ ಹಾಕಿದರೆ ನಮಗೆ ದುಡ್ಡು ಬರುತ್ತೆ, ಇಲ್ಲಾಂದರೆ ನಮಗೆ ದುಡ್ಡು ಲಾಸ್ ಆಗುತ್ತೆ. ಸೊ ರೂಲೆಟ್ ಒಳಗೆ ಹಲವಾರು ರೀತಿ ಬೆಟ್ಗಳನ್ನ ಹಾಕ್ಬೋದು. ಬಟ್ ನೀವು ಯಾವುದೇ ಬೆಟ್ ಹಾಕಿದ್ರು ಕೂಡ ಕೆಸಿನೋ ಅವರೇ ದುಡ್ಡು ಮಾಡೋದು. ಸೊ ನಿಮಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿಮಗೆಲ್ಲ ಹೆಡ್ ಟು ಟೇಲ್ ಗೇಮ್ ಗೊತ್ತೇ ಇರ್ಬೋದು. ಇಲ್ಲಿ ಹೆಡ್ ಬೀಳೋ ಚಾನ್ಸಸ್ 50% ಇರುತ್ತೆ, ಅದೇ ರೀತಿ ಟೇಲ್ಸ್ ಬೀಳೋ ಚಾನ್ಸಸ್ ಕೂಡ 50% ಇರುತ್ತೆ. ಸೊ ನೀವೇನಾದ್ರು ಹೆಡ್ ಬೀಳುತ್ತೆ ಅಂತ ನೀವೇನಾದ್ರು ಬೆಟ್ ಹಾಕಿದ್ರೆ ನಿಮಗೆ ಟೈಲ್ಸ್ ಬಿದ್ದರೆ ಲಾಸ್ ಆಗುತ್ತೆ. ಸೊ ನಿಮ್ಮ ಆಪೋಸಿಟಲ್ಲಿ ಇರೋವಂಥ ಒಂದೇ ಒಂದು ಆಪ್ಷನ್ನು ಟೇಲ್ಸ್. ಅದೇ ರೀತಿ ನೀವು ಟೇಲ್ಸ್ಗೆ ಹಾಕಿದ್ರೆ ನಿಮ್ಮ ಆಪೋಸಿಟ್ ಇರೋದು ಒಂದೇ ಒಂದು ಆಪ್ಷನ್ ಹೆಡ್. ಸೊ ಇಲ್ಲಿ ಹೆಡ್ ಬೀಳೋ ಚಾನ್ಸಸ್ 50% ಇದೆ, ಟೇಲ್ಸ್ ಬೀಳೋ ಚಾನ್ಸಸ್ 50% ಇದೆ. ಸೊ ನೀವು ಟೋಟಲ್ ಔಟ್ಕಮ್ನ ಆ್ಯಡ್ ಮಾಡಿದಾಗ ಇಲ್ಲಿ 100% ಬರುತ್ತೆ. ಅಂದರೆ ದ ಗೇಮ್ ಇಸ್ ಫೇರ್. ಅದೇ ರೀತಿ ನೀವು ರೂಲೆಟ್ ಗೇಮಲ್ಲಿ ರೆಡ್ ಮತ್ತು ಬ್ಲ್ಯಾಕ್ಗೆ ಬೆಟ್ ಹಾಕ್ಬೋದು. ರೆಡ್ ಕಲರ್ ಇರೋ ನಂಬರ್ಸು 18 ಇರ್ತವೆ, ಅದೇ ರೀತಿ ಬ್ಲ್ಯಾಕ್ ಕಲರ್ ಇರೋ ನಂಬರ್ಸು 18 ಇರ್ತವೆ. ಸೊ ನೀವು ಯಾವುದಕ್ಕಾದ್ರೂ ಬೆಟ್ ಹಾಕ್ಬೋದು. ಸೊ ಟೋಟಲ್ ಆಗಿ 36 ನಂಬರು, ರೆಡ್ 18, ಬ್ಲ್ಯಾಕ್ 18. ಸೊ ನೀವು ರೆಡ್ ಬೀಳುತ್ತೆ ಅಂತ ಏನಾದ್ರು ಬೆಟ್ ಹಾಕಿದ್ರೆ 36 ನಂಬರಲ್ಲಿ 18 ರೆಡ್ ಕಲರ್ ನಂಬರ್ ಇರ್ತವೆ, ಯಾವ್ದಾದ್ರು ಒಂದು ನಿಮಗೆ ಬೀಳ್ಬೋದು ರೆಡ್ ಕಲರ್. ಸೊ ಇಲ್ಲಿ ರೆಡ್ ಬೀಳುವಂತ ಚಾನ್ಸಸ್ 50% ಇರುತ್ತೆ. ಅದೇ ರೀತಿ 18 ನಂಬರ್ ಬ್ಲ್ಯಾಕ್ ಇರ್ತವೆ 36ರಲ್ಲಿ. ಸೊ ಬ್ಲ್ಯಾಕ್ ಬೀಳೋ ಚಾನ್ಸಸ್ 50% ಇರುತ್ತೆ. ಸೊ ನೀವು ರೆಡ್ ಹಾಕ್ದಾಗ ಎಲ್ಲಾರ ಬ್ಲ್ಯಾಕ್ ಬಿತ್ತು ಅಂದ್ರೆ ನಿಮಗೆ ಲಾಸ್ ಆಗುತ್ತೆ. ಸೊ ನಿಮ್ಮ ಆಪೋಸಿಟ್ ಅಲ್ಲಿ ಇರೋಂತಹ ಒಂದೇ ಒಂದು ಆಪ್ಷನ್ ಬ್ಲ್ಯಾಕ್ ಮಾತ್ರ. ಅದೇ ರೀತಿ ನೀವು ಬ್ಲ್ಯಾಕ್ಗೆ ಬೆಟ್ ಹಾಕಿದಾಗ ರೆಡ್ ನಂಬರ್ ಬಿತ್ತು ಅಂದ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇದೆ. ಬ್ಲ್ಯಾಕ್ಗೆ ಬೆಟ್ ಹಾಕಿದಾಗ ನಿಮ್ಮ ಆಪೋಸಿಟ್ ಅಲ್ಲಿ ಇರೋದು ರೆಡ್ ಮಾತ್ರ. ಸೊ ಇಲ್ಲಿ 50% ರೆಡ್ ನಂಬರ್ ಬೀಳೋ ಚಾನ್ಸಸ್ ಇದೆ, 50% ಬ್ಲ್ಯಾಕ್ ನಂಬರ್ ಬೀಳೋ ಚಾನ್ಸಸ್ ಇದೆ. ಸೊ ಟೋಟಲ್ ಔಟ್ಕಮ್ನ ನೀವು ಆ್ಯಡ್ ಮಾಡಿದಾಗ 100% ಬರುತ್ತೆ. ಸೊ ದ ಗೇಮ್ ಇಸ್ ಫೇರ್. ಸೊ ರೂಲೆಟ್ ಗೇಮು ಫೇರ್ ಆಗಿದ್ರೆ ಕೆಸಿನೋ ಅವರು ದುಡ್ಡು ಮಾಡೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವರು ಬುದ್ಧಿವಂತರು 0ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ಈ ಒಂದೇ ಒಂದು 0ನ ಇಂಟ್ರೊಡ್ಯೂಸ್ ಮಾಡಿ ಅವರು ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಸೊ ಇಲ್ಲಿ ಗೇಮ್ನ ಆರ್ಟ್ಸ್ ಫುಲ್ ಚೇಂಜ್ ಆಗುತ್ತೆ. ಸೊ ಟೋಟಲ್ ಆಗಿ ಈಗ 37 ನಂಬರ್ ಆಗ್ತವೆ. ಯಾಕೆ ಅಂದ್ರೆ ಒಂದು 0ನ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ 36 ಇದ್ದು 37 ಆಗುತ್ತೆ. 18 ರೆಡ್, 18 ಬ್ಲ್ಯಾಕ್ ಮತ್ತೆ 1 ಗ್ರೀನ್. ಸೊ ಇಲ್ಲಿ ನೀವೇನಾದ್ರು ರೆಡ್ ಬೀಳುತ್ತೆ ಅಂತ ಬೆಟ್ ಹಾಕಿದ್ರೆ ಈಗ ರೆಡ್ 18 ನಂಬರ್ ಇದಾವೆ, ಬಟ್ ಟೋಟಲ್ ನಂಬರ್ ಇರೋದು 37. ಇಲ್ಲಿ ನಿಮಗೆ ರೆಡ್ ಬೀಳೋ ಚಾನ್ಸಸ್ 48.64% ಆಗುತ್ತೆ. ಸೊ ಅದೇ ರೀತಿ ಕೂಡ ಬ್ಲ್ಯಾಕು 18 ಇದಾವೆ, ಬ್ಲ್ಯಾಕು ಬೀಳೋ ಚಾನ್ಸಸ್ 48.64% ಆಗುತ್ತೆ. ಸೊ ನೀವು ರೆಡ್ ಹಾಕ್ದಾಗ ಎಲ್ಲಾರ 18 ನಂಬರ್ ಒಳಗೆ ಏನಾರ ಬ್ಲ್ಯಾಕ್ ಬಿತ್ತು ಅಂದ್ರೆ ನಿಮಗೆ ಲಾಸ್ ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಈಗ 0ನು ಕೂಡ ಆ್ಯಡ್ ಆಗಿರೋದ್ರಿಂದ 0ನು ಬೀಳೋವಂಥ ಚಾನ್ಸಸ್ಸು 2.72 ಹತ್ರ 3% 0 ಬೀಳೋ ಚಾನ್ಸಸ್ ಇದೆ. ಅಂದರೆ ನೀವು 100 ಸತಿ ಆ ವೀಲ್ನ ತಿರುಗಿಸಿದ್ರೆ ಆ 100 ಸತಿಯಲ್ಲಿ 3 ಸತಿ 0 ಬೀಳೋ ಚಾನ್ಸಸ್ ಇದೆ. ಸೊ ನೀವೆಲ್ಲ ರೆಡ್ಡಿ ಬೆಟ್ ಹಾಕಿದಾಗ 0 ಬಿತ್ತು ಅಂದ್ರೂ ಕೂಡ ನಿಮಗೆ ಲಾಸ್ ಆಗುತ್ತೆ. ಸೊ ಇಲ್ಲಿ ನಿಮಗೆ
ನಿಮ್ಮ ಆಪೋಸಿಟ್ ಅಲ್ಲಿ ಒಂದಲ್ಲ 2 ಆಪ್ಷನ್ಸ್ ಇದಾವೆ. ಸೊ ನೀವು ಇಲ್ಲಿ 1v1 ಆಡ್ಸಲ್ ಆಡ್ತಾ ಇಲ್ಲ, 1v2 ಆಡ್ಸಲ್ ಆಡ್ತಾ ಇದ್ದೀರಾ. ಸೊ ನೀವು ಸೋಲೋ ಅಂತ ಚಾನ್ಸಸ್ ಇಲ್ಲಿ ಜಾಸ್ತಿ ಆಗಿದೆ. ಸೊ ಅದೇ ರೀತಿ ನೀವು ಬ್ಲ್ಯಾಕ್ ಬೆಟ್ ಹಾಕಿದಾಗ ರೆಡ್ ಬಿದ್ರೂ ನಿಮ್ಗೆ ಲಾಸ್ ಆಗುತ್ತೆ, 0 ಬಿದ್ರೂ ಲಾಸ್ ಆಗುತ್ತೆ. ಸೊ ನೀವು ಹೇಳ್ಬೋದು ನಾ ರೆಡ್ಗೂ ಹಾಕಲ್ಲ ಬ್ಲ್ಯಾಕ್ಗೂ ಹಾಕಲ್ಲ 0ಗೆ ಹಾಕ್ತೀನಿ ಅಂತ. ಕೆಸಿನೋದವರು ತುಂಬಾ ಬುದ್ಧಿವಂತರು, ಅವರು ಸರ್ಟೆನ್ ರೂಲ್ಸ್ ನ ಮಾಡಿದ್ದಾರೆ. ಆ ರೂಲ್ಸ್ ಅಲ್ಲಿ ನೀವು 0ಗೆ ಬೆಟ್ ಹಾಕಂಗೆ ಇಲ್ಲ. ನೀವೇನಿದ್ರು ರೆಡ್ಗೆ ಹಾಕ್ಬೋದು ಇಲ್ಲ ಬ್ಲ್ಯಾಕ್ ಹಾಕ್ಬೋದು, 0 ಬೀಳುತ್ತೆ ಅಂತ ನೀವು ಬೆಟ್ ಹಾಕಂಗೆ ಇಲ್ಲ. ಸೊ ಇಲ್ಲಿ 100ರಲ್ಲಿ 3 ಸತಿ 0 ಬೀಳೋ ಚಾನ್ಸಸ್ ಇದೆ, ಬಟ್ ನಿಮಗೆ 0ಗೆ ಬೆಟ್ ಹಾಕೋಕೆ ಚಾನ್ಸ್ ಇಲ್ಲ. ಅಂದ್ರೆ ನೀವು 100ರಲ್ಲಿ 3 ಸತಿ ಸೋಲ್ತೀರಾ. ನೀವು ಯಾವ್ದು ಕರ ಹಾಕ್ರಿ, ರೆಡ್ ಕರ ಹಾಕ್ರಿ, ಬ್ಲ್ಯಾಕ್ ಕರ ಹಾಕ್ರಿ, ಏನಾರ ಮಾಡ್ರಿ, ಯಾವುದೇ ಸ್ಟ್ರಾಟಜಿ ಯೂಸ್ ಮಾಡ್ರಿ, ನೀವು 3 ಸತಿ ಸೋಲ್ತೀರಾ. ಸೊ ಇದು ಅನ್ಫೇರ್ ಗೇಮ್ ಆಗುತ್ತೆ. ಇನ್ನು ಟೋಟಲ್ ಆರ್ಟ್ಸ್ ನ ನೀವು ಆಡ್ ಮಾಡಿದಾಗ ನಿಮಗೆ ಅನ್ಫೇರ್ ಆಗುತ್ತೆ. ಈ 2.72% ಇದು ಔಟ್ ಸೈಡ್ಸ್, ಇದು ಕೆಸಿನೋ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಇಲ್ಲಿ ನೀವು 1 ಲಕ್ಷ ಟರ್ನ್ ಓವರ್ ಮಾಡಿದ್ರೆ ಅದಾಗ 2.77% ಅವರಿಗೆ, ಅಂದ್ರೆ 2720 ರೂಪಾಯಿ ಅವರಿಗೆ. ಅದೇ ರೀತಿ 10 ಲಕ್ಷ ತಗೊಂಬಂದ್ರೆ ಅದೇ ರೀತಿ 10 ಲಕ್ಷ ಟರ್ನ್ ಓವರ್ ಮಾಡಿದ್ರೆ 1 ಕೋಟಿ ಟರ್ನ್ ಓವರ್ ಮಾಡಿದ್ರೆ. ಸೊ ಇಲ್ಲಿ ನೀವು ನೋಡ್ಬೋದು, ನೀವೆಷ್ಟೇ ಕೋಟಿ ತಗೊಂಬಂದು ನೀವೆಷ್ಟೇ ಸ್ಟ್ರಾಟಜಿ ಏನೇ ಯೂಸ್ ಮಾಡಿದ್ರು ಕೆಸಿನೋ ಅವರಿಗೆ ಕೊನೆಗೆ ದುಡ್ಡು ಮಾಡೇ ಮಾಡ್ತಾರೆ. ಅವರು ನಿಮ್ಮ ಪ್ರಾಫಿಟ್ ಮೇಲೆ ದುಡ್ಡು ಮಾಡಲ್ಲ, ಲಾಸ್ ಮೇಲೆ ದುಡ್ಡು ಮಾಡಲ್ಲ, ನಿಮ್ಮ ದುಡ್ಡು ತಗೊಂಬರ್ತಿರಲ್ಲ ಅದ್ರ ಮೇಲೆ ದುಡ್ಡು ಮಾಡ್ತಾರೆ. ಸೊ ಅದಕ್ಕೆ ನೋಡಿ, ನೀವು ಕೆಸಿನೋ ಒಳಗೆ ಆಡಕ್ ಹೋದಾಗ ಎಲ್ಲ ನಿಮ್ ಟೇಬಲ್ ತಂದು ಕೊಡ್ತಾರೆ. ನಿಮ್ನ ಹೊರಕ್ ಹೋಗಕ್ಕೆ ಎದ್ದನಕ್ಕೆ ಬಿಡಲ್ಲ. ನಿಮ್ಗೆ ಎಣ್ಣೆನೂ ಅಲ್ಲಿಗೆ ತಂದು ಕೊಡ್ತಾರೆ, ಊಟನೂ ಅಲ್ಲಿಗೆ ತಂದು ಕೊಡ್ತಾರೆ, ಸಿಗರೇಟು ಅಲ್ಲಿಗೆ ತಂದು ಕೊಡ್ತಾರೆ, ಎಲ್ಲ ಅಲ್ಲಿಗೆ ತಂದು ಕೊಡ್ತಾರೆ. ಬಿಡ್ರಿ, ನೀವು ಗೋವಾಗ್ ಹೋಗ್ರಿ, ಆ ಕೆಸಿನೋ ಬೋಟ್ ನ ಸಮುದ್ರದ ನೀರ್ ಮಧ್ಯದಲ್ಲಿ ಇಟ್ಟಿದ್ದಾರೆ, ಭೂಮಿ ಮೇಲೆ ಇಟ್ಟಿಲ್ಲ. ನೀವು ಅಕಸ್ಮಾತ್ ಎಲ್ಲರ ನೀವು ಜಾಸ್ತಿ ಲಾಸ್ ಆಯ್ತು, ತೆಗಿಯಪ್ಪ ಹೋಗೋಣ ಎದ್ದು ಅಂತ ಬಂದ್ರೆ, ನೀವು ಆ ನೀರಿಂದ ಭೂಮಿ ಬರಕ್ಕೆ 20 ನಿಮಿಷ ಬೇಕು. ನೀವು ಆ ಕೆಸಿನೋ ಬೋಟ್ ಇಂದ ಇನ್ನೊಂದು ಬೋಟ್ ಅದ್ ಕರ್ಕೊಂಡು ಹೋಗುತ್ತಲ್ಲ ಬೋಟ್, ಆ ಬೋಟ್ ಹತ್ತಕ್ಕೆ 20 ನಿಮಿಷ ಬೇಕು, ವೇಟ್ ಮಾಡ್ಬೇಕು. ಅಷ್ಟರೊಳಗೆ ನಿಮಗೆಲ್ಲರ ಒಂದ್ಸತಿ ತಲೆ ಚೇಂಜ್ ಆಯ್ತು, ನಡಿಯ ನಮ್ಮ ಇನ್ನೊಂದ್ಸತಿ ಆಡ ನೋಡೋಣ ಅಂತ ಹೋದ್ರಿ ಅಂದ್ರೆ ಬರ ದುಡ್ಡೆಲ್ಲ ಕಳ್ಕೊಂತೀರ. ಅದೇ ರೀತಿ ಕೆಸಿನೋ ಅವರು ನಿಮ್ಮನ್ನ ಆ ರೂಮ್ ಒಳಗೆ, ಆ ಕೆಸಿನೋ ರೂಮ್ ಒಳಗೆ ಇಟ್ಕೊಳಕ್ ಟ್ರೈ ಮಾಡ್ತಾರೆ. ಯಾಕೆಂದ್ರೆ ನೀವು ಜಾಸ್ತಿ ಆಡಿದಷ್ಟು ಅವರಿಗೆ ಪ್ರಾಫಿಟ್ ಜಾಸ್ತಿ. ಸೊ ಈ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಪ್ರಾಫಿಟಬಲ್ ಟ್ರೇಡರ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ನೀವು ಕೆಸಿನೋ ತರ ಬುದ್ಧಿವಂತರಾಗಿ ಕೂಡ ದುಡ್ಡು ಮಾಡ್ಬೋದು, ಅಥವಾ ಪ್ಲೇಯರ್ಗಳಾಗಿ ದಡ್ಡನ್ ಮಕ್ಕಳಾಗಿ ದುಡ್ಡು ಲಾಸ್ ಮಾಡ್ಕೋಬಹುದು. ನಿಮ್ಗೆ ಎರಡೂ ಆಪ್ಷನ್ ಕೊಡುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಯಾವ ರೀತಿ ನಾವು ಕೆಸಿನೋ ತರ ಬುದ್ಧಿವಂತರಾಗಿ ದುಡ್ಡು ಮಾಡ್ಬೋದು ಅಂತ ಒಂದು ಸ್ಟ್ರಾಟಜಿನ ನೋಡೋಣ. ಸೊ ಕ್ಲೀನ್ ಆಗಿ ಒಂದು ಪೆನ್ನು ಪೇಪರ್ ತಗೊಳ್ರಿ, ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ರಿ, ಯಾಕೆಂದ್ರೆ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂದ್ರೆ ಈ 3 ಇಂಪಾರ್ಟೆಂಟ್ ಥಿಂಗ್ಸ್ ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಜೀವನದಾಗೂ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇವ್ಯಾವ 3 ಅಂದ್ರೆ ವಿನ್ ರೇಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಮನಿ ಮ್ಯಾನೇಜ್ಮೆಂಟ್. ಸೊ ಸಿನಾರಿಯೋ 1, ಯೂಶುವಲ್ ಗ್ಯಾಮ್ಲಿಂಗ್. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನೀವು ಒಂದು 10 ಟ್ರೇಡ್ ನ ತಗೊಂತೀರಾ ಅನ್ಕೊಳ್ಳಿ, ಅದರಲ್ಲಿ 5 ವಿನ್ ಆಗ್ತೀರಾ, 5 ಸೋಲ್ತೀರಾ. ಸೊ ಇಲ್ಲಿ ನಿಮ್ಮ ವಿನ್ ರೇಟ್ 50%, ಸರಿನಾ? ಸೊ ನೀವು ಸೋತಾಗೆಲ್ಲ 100 ರೂಪಾಯಿ ಲಾಸ್ ಮಾಡ್ಕೊಂತೀರಾ ಅನ್ಕೊಳ್ಳಿ. ಸೊ ಇದು ನಿಮ್ಮ ರಿಸ್ಕ್. ಸೊ 5 ಸೋತಿದ್ದೀರಾ ಅಂದ್ರೆ 500 ರೂಪಾಯಿ ಲಾಸ್ ಆಗುತ್ತೆ ನಿಮಗೆ. ಅದೇ ರೀತಿ ನೀವು ಗೆದ್ದಾಗ 100 ರೂಪಾಯಿ ತಗೊಂತೀರಾ, ಅಂದ್ರೆ ನಿಮ್ಮ ರಿವಾರ್ಡ್ ಅದು. ಸೊ ನೀವು ಇಲ್ಲಿ 5 ವಿನ್ ಆಗ್ತೀರಾ ಅಂದ್ರೆ ಅದರಲ್ಲಿ ನಿಮಗೆ 500 ರೂಪಾಯಿ. ಸೊ 10 ಟೆರಲ್ಲಿ 5 ವಿನ್ ಆದ್ರಿಂದ 500 ರೂಪಾಯಿ ಬರುತ್ತೆ, ಇನ್ನು 5 ಸೋಲೋದ್ರಿಂದ 500 ರೂಪಾಯಿ ಹೋಗುತ್ತೆ. ನಿಮ್ಗೆ ಟೋಟಲ್ ಆಗಿ ಖಾಲಿ ಜೇಬಲ್ 1 ರೂಪಾಯಿ ಉಳಿಯಲ್ಲ. ಸೊ ಇದನ್ನ ನಾವು ರಿಸ್ಕ್ ಟು ರಿವಾರ್ಡ್ 1:1 ಅಂತ ಕರಿತೀವಿ. ಅಂದ್ರೆ ನೀವು ರಿಸ್ಕ್ 1 ರೂಪಾಯಿ ತಗೊಂತೀರಾ, ಆ ರಿಸ್ಕಿಗೆ ಬದಲಾಗಿ ನಿಮಗೆ ವಿನ್ ಆದ್ರೆ ರಿವಾರ್ಡ್ 1 ರೂಪಾಯಿ ಬರುತ್ತೆ. ಸೊ ಇದು 1:1 ರಿಸ್ಕ್ ಟು ರಿವಾರ್ಡ್ ಅಂತ. ಈ ತರ ನಿಮ್ಗೆ 1:1 ರಿಸ್ಕ್ ಟು ರಿವಾರ್ಡ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಯಾವಾಗ್ಲೂ ವಿನ್ ರೇಟ್ 50% ಮೇಲಿರ್ಬೇಕು. ಅಂದ್ರೆ ನೀವು ಯಾವಾಗ್ಲೂ ಅರ್ಧಕ್ಕಿಂತ ಜಾಸ್ತಿ ವಿನ್ ಆಗೋಂಗಿದ್ರೆ ಮಾತ್ರ ನೀವು 1:1 ರಿಸ್ಕ್ ಟು ರಿವಾರ್ಡ್ ಟ್ರೇಡ್ ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಇದು ಯೂಶುವಲಿ ಗ್ಯಾಮ್ಲಿಂಗ್ ಇದ್ದಂಗೆ. ಸೊ ಇದನ್ನ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಅದೇ ಹೇಳಿದಲ್ಲ, ವಿನ್ ರೇಟ್ ನಿಮ್ದು 50% ಮೇಲಿತ್ತು ಅಂದ್ರೆ ನೀವು ಟ್ರೇಡ್ ಮಾಡಬಹುದು. ಸೊ ಸಿನಾರಿಯೋ 2, ಇದು ಕೆಸಿನೋ ಸಿಸ್ಟಮ್ ಇದ್ದಂಗೆ. ಕೆಸಿನೋ ಸಿಸ್ಟಮ್ ಇದು ಅದೇ ಪ್ರಾಫಿಟಬಲ್ ಸಿಸ್ಟಮ್ ಇದ್ದಂಗೆ. ನೋಡಿ, ನೀವು 10 ಟ್ರೇಡ್ ತಗೊಂತೀರ, ಅದ್ರ 5 ವಿನ್ 5 ಲೂಸ್, ವಿನ್ ರೇಟ್ 50%. ಸೊ ನೀವು ಲಾಸ್ ಆದಾಗೆಲ್ಲ 100 ರೂಪಾಯಿ ಕಳ್ಕೊಂತೀರಾ. ಸೊ 5 ಲೂಸ್ ಆಗಿರೋದ್ರಿಂದ 500 ರೂಪಾಯಿ ನಿಮಗೆ ಲಾಸ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಫಿಟ್ ಮಾಡಿದಾಗ ಏನ್ ಮಾಡ್ತೀರಾ ಅಂದ್ರೆ, ನಾವು 1 to ಡಬಲ್ ತಗೊಂತೀವಿ, ಸರಿನಾ? ನಾವು ಪ್ರಾಫಿಟ್ ಆದಾಗ 200 ರೂಪಾಯಿ. ಸೊ ಟೋಟಲ್ ನಮಗೆ 1000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಯಾಕೆಂದ್ರೆ ನಾವು 5 ವಿನ್ ಆಗ್ತೀವಿ, ವಿನ್ ಆದಾಗೆಲ್ಲ 200 ರೂಪಾಯಿ ತಗೊಂತೀವಿ ಅಂದ್ರೆ 1000 ರೂಪಾಯಿ. ನೀವು ಕೇಳ್ಬೋದು ಅದೆಂಗೆ 200 ರೂಪಾಯಿ ತಗೊಳಕ್ ಬರುತ್ತೆ ಅಂತ. ಸೊ ಸ್ಟಾಕ್ ಮಾರ್ಕೆಟಿಗೂ ಗ್ಯಾಮ್ಲಿಂಗು ಇದೊಂದೇ ಡಿಫ್ರೆನ್ಸು. ಇಲ್ಲಿ ನಮ್ ರೂಲ್ಸ್ ಇರುತ್ತೆ,
ನಾವು ಲಾಸ್ ಎಷ್ಟಾರ ತಗೋಬಹುದು, ಪ್ರಾಫಿಟ್ ಎಷ್ಟಾರ ತಗೋಬಹುದು. ಗ್ಯಾಮ್ಲಿಂಗ್ ಹಂಗಲ್ಲ. ನೀವು 100 ರೂಪಾಯಿ ಹಾಕಿದ್ರಿ ಅಂದ್ರೆ ನಿಮಗೆ 100 ರೂಪಾಯಿ ಅಷ್ಟೇ ಬರೋದು. ಆರ್ಟ್ಸ್ ಬೇರೆ ಬೇರೆ ಇರ್ತವೆ, ಬಟ್ ಇಲ್ಲಿ ಆ ತರ ಅಲ್ಲ. ಇಲ್ಲಿ ನಮ್ಮ ರೂಲ್ಸ್ ಇರುತ್ತೆ. ನಾವು ರೂಲ್ಸ್ನ ಕ್ರಿಯೇಟ್ ಮಾಡಿ ನಾವೇ ರೂಲ್ಸ್ನ ಫಾಲೋ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದೊಂದು ಡಿಫ್ರೆನ್ಸು ಗ್ಯಾಮ್ಲಿಂಗಿಗೂ ಮತ್ತೆ ಸ್ಟಾಕ್ ಮಾರ್ಕೆಟಿಗೂ ಇದೊಂದು ಡಿಫ್ರೆನ್ಸ್ ಬಿಡುತ್ತೆ. ಸರಿನಾ? ಇಲ್ಲಿ ನಾವು ಎಷ್ಟು ಲಾಸ್ ಮಾಡ್ಕೊಂತೀವೋ ಅದ್ರ ಡಬಲ್ನ ಪ್ರಾಫಿಟ್ನ ಮಾಡ್ತೀವಿ. ಸೊ ನೀವು 5 ಸೋಲೋದ್ರಿಂದ 500 ರೂಪಾಯಿ ಲಾಸ್ ಆಗುತ್ತೆ. 10 ಟ್ರೇಡಲ್ಲಿ 5 ವಿನ್ ಆಗೋದ್ರಿಂದ 5 ರೂಪಾಯಿ ನಾವು ಪ್ರಾಫಿಟ್ ಮಾಡ್ತೀವಿ. ಕೊನೆಗೆ 10 ಟ್ರೇಡ್ ಮುಗಿದ್ಮೇಲೆ ನಮ್ಮ ಜೋಬಲ್ಲಿ 500 ರೂಪಾಯಿ ಪ್ರಾಫಿಟ್ ಇರುತ್ತೆ. ಸೊ ಇದು ರಿಸ್ಕ್ ಟು ರಿವಾರ್ಡ್ 1:2. ಸೊ 1 ರೂಪಾಯಿ ನಾವು ರಿಸ್ಕ್ ತಗೊಂಡು 2 ರೂಪಾಯಿ ನಾವು ಪ್ರಾಫಿಟ್ ಮಾಡ್ತೀವಿ. ಪ್ರಾಫಿಟಬಲ್ ಸಿಸ್ಟಮ್ ಇದ್ದಂಗೆ, ಕೆಸಿನೋ ಸಿಸ್ಟಮ್ ಇದ್ದಂಗೆ. ಇದನ್ನ ನಾವು ಫಾಲೋ ಮಾಡಿದ್ರೆ ಅಂದ್ರೆ ನಮಗೆ ಪ್ರಾಫಿಟ್ ಅಲ್ಲಿ ಇರ್ತೀವಿ. ಸರಿನಾ? ಸೊ ಇದೇ ಬೆಸ್ಟ್ ಫಾರ್ ಟ್ರೇಡಿಂಗ್. ಬೆಸ್ಟ್ ಸಿನಾರಿಯೋ ಯಾವುದು ಅಂದ್ರೆ 1:3 ರಿಸ್ಕ್ ಟು ರಿವಾರ್ಡ್ ಬೆಸ್ಟ್ ಸಿನಾರಿಯೋ. ಸೊ ಈಗ ಒಂದು ಎಕ್ಸಾಂಪಲ್ ನೋಡ್ರಿ. ಇಲ್ಲಿ 10 ಟ್ರೇಡ್ ಅಲ್ಲಿ ನೀವು ಬರೀ 3 ವಿನ್ ಆಗಿರೋದು ಅನ್ಕೊಳ್ಳಿ. 7 ಸೋತಿದ್ರ, ಬರೀ 3 10ರಲ್ಲಿ 3 7 ಸೋತಿದ್ರ. ಸೊ ನಿಮ್ಮ ವಿನ್ ರೇಟ್ 30% ಇರುತ್ತೆ. ಸರಿನಾ? ಸೊ ಇಲ್ಲಿ ನೀವು ರಿಸ್ಕ್ 100 ರೂಪಾಯಿ ಲಾಸ್ ಆದ್ರೆ 100 ರೂಪಾಯಿನೇ ಲಾಸ್ ನಿಮ್ದು. ಸರಿನಾ? 7 ನೀವು ಸೋತಿರೋದ್ರಿಂದ 700 ರೂಪಾಯಿ ನಿಮಗೆ ಲಾಸ್ ಆಗುತ್ತೆ. ವಿನ್ ಆದಾಗೆಲ್ಲ ಎಷ್ಟು ಅಂತೀರಾ? 300 ರೂಪಾಯಿ ತಗೊಂತೀರಾ. ಇಲ್ಲಿ 1:3. ಇಲ್ಲಿ ನಾವು ಗೆದ್ದಾಗ ತ್ರಿಬಲ್ ತಗೋಬೇಕು. ಸರಿನಾ? ಇಲ್ಲಿ 3 ಗೆದ್ದಿರೋದ್ರಿಂದ 3 × 300 900 ರೂಪಾಯಿ ಆಗುತ್ತೆ. ನೋಡ್ರಿ, ಇಲ್ಲಿ 10ಗೆ 7 ಸೋತು 3 ಗೆದ್ರು ಕೂಡ ನಮಗೆ ಕೊನೆಗೆ ಜೋಬಲ್ಲಿ 200 ರೂಪಾಯಿ ಪ್ರಾಫಿಟ್ ಇರುತ್ತೆ. ಇದು ಬೆಸ್ಟ್ ಫಾರ್ ನಮ್ಮಂತ ಟ್ರೇಡಿಂಗಿಗೆ. ನಮ್ಮಂತ ಅಂತಲ್ಲ, ಎಲ್ಲರಿಗೂ ಅಷ್ಟೇ. 1:3 ರಿಸ್ಕ್ ಟು ರಿವಾರ್ಡ್ ನಾವು ಮೇಂಟೈನ್ ಮಾಡ್ತೀವಲ್ಲ, ಇದು ಬೆಸ್ಟ್ ಸಿನಾರಿಯೋ. ಇದು 1 ರೂಪಾಯಿ ರಿಸ್ಕ್ ಇಟ್ಟು 3 ರೂಪಾಯಿ ರಿವಾರ್ಡ್ ಅಂತೆ. ಸೊ ಬರೀ 30% ಇದ್ದಾಗಲೇ ಇಷ್ಟು. ಅದೇ 50% ಎಲ್ಲರ ವಿನ್ ರೇಟ್ ಇದ್ರೆ ನಮ್ದು ನೋಡ್ರಿ, 10 ಟ್ರೇಡ್ ಅಲ್ಲಿ 5 ವಿನ್ ಆಗಿ 5 ಸೋಲೋ ತರ ಇದ್ರೆ 1:3 ರಿಸ್ಕ್ ಟು ರಿವಾರ್ಡ್ ನಾವು ಫಾಲೋ ಮಾಡಿದ್ರೆ ನಮ್ಮ ಜೇಬಲ್ಲಿ ಅದೇ 1000 ರೂಪಾಯಿ ನಮಗೆ ಪ್ರಾಫಿಟ್ ಇರೋದು. ಬರೀ ಎರಡು ಟ್ರೇಡ್ ಎಕ್ಸ್ಟ್ರಾ ವಿನ್ ಆಗಿದ್ಕೆ ನಮಗೆ ಇನ್ನ 800 ರೂಪಾಯಿ ಜಾಸ್ತಿ ಬಂತು. ಸೊ ರಿಸ್ಕ್ ಟು ರಿವಾರ್ಡ್ ತುಂಬಾ ಮ್ಯಾಟರ್ ಆಗುತ್ತೆ ಟ್ರೇಡಿಂಗ್ ಅಲ್ಲಿ. ಸೊ ಅದಕ್ಕೋಸ್ಕರ ನೀವು ಟ್ರೇಡಿಂಗ್ ಅಲ್ಲಿ ವಿನ್ ರೇಟ್ ಮತ್ತು ರಿಸ್ಕ್ ಟು ರಿವಾರ್ಡ್ ತುಂಬಾ ಇಂಪಾರ್ಟೆಂಟ್. ನೀವೇನೇ ಮಾಡೋದಿದ್ರು ಇವೆರಡು ನಂಬರ್ಗಳಲ್ಲೇ ನೀವು ಮೇಲೆ ಕೆಳಗೆ ಮಾಡಬೇಕಾಗುತ್ತೆ. ಇವೆರಡನ್ನು ನೀವು ಮೇಂಟೈನ್ ಮಾಡಿದ್ರೆ ಅಂದ್ರೆ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಕೊನೆಯವರೆಗೂ ನೀವು ಉಳ್ಕೋಬಹುದು. ಇವೆರಡು ನೀವು ಬಿಟ್ಟು ಹೆಂಗ್ ಬೇಕಂಗ್ ಟ್ರೇಡ್ ಮಾಡಕ್ ಹೋದ್ರಿ ಅಂದ್ರೆ ನೀವು ಜೀವನದಾಗೆ ನೀವು ಪ್ರಾಫಿಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ವಿನ್ ರೇಟ್ ಮತ್ತೆ ರಿಸ್ಕ್ ಟು ರಿವಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಯಾವುದು ಅಂದ್ರೆ ಮನಿ ಮ್ಯಾನೇಜ್ಮೆಂಟ್. ಒಂದು ಟೆಕ್ಸ್ಟ್ ಬುಕ್ ರೂಲ್ ಇದೆ. ಏನು ಅಂದ್ರೆ ನಮ್ಮ ಕ್ಯಾಪಿಟಲ್ ಅಲ್ಲಿ 2% ಅಷ್ಟೇ ನಾವು ರಿಸ್ಕ್ ತಗೋಬೇಕು ಅಂತ ಒಂದು ದಿನಕ್ಕೆ. ಸರಿನಾ? ಒಂದು ದಿನಕ್ಕೆ 2% ಅಷ್ಟೇ ನಾವು ರಿಸ್ಕ್ ತಗೋಬೇಕು. ಅಂದ್ರೆ ನಾವು ನಮ್ಮ ಟ್ರೇಡಿಂಗ್ ಮಾಡಿ ಸೋತ್ವಿ ಅಂದ್ರೆ ನಾವು ತಗೊಂಬಂದಿರ್ತೀವಲ್ಲ ದುಡ್ಡು, ಆದ್ರೆ 2% ಅಷ್ಟೇ ಒಂದ್ ದಿನಕ್ಕೆ ಸೋಲ್ಬೇಕು ಅಂತ. ಇದು ಟೆಕ್ಸ್ಟ್ ಬುಕ್. ಇದು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಕಮ್ಮಿ ಇರುತ್ತಲ್ಲ ಬಜೆಟ್. ಅದಕ್ಕೋಸ್ಕರ ನಾವು 2% ನಾವು 2% ನಾವು ರಿಸ್ಕ್ ಇಟ್ವಿ ಅಂದ್ರೆ ನಾವು ಜೀವನದ ದುಡ್ಡು ಮಾಡೋಕ್ಕಾಗೋದಿಲ್ಲ. ಇದೇನಿದ್ರು ಕೋಟಿ ಗಟ್ಟಲೆ ದುಡ್ಡು ಇರುತ್ತಲ್ಲ, ಅವ್ರು ಬರ್ದಿರೋದಕ್ಕೆ 2% ಅಂತ ಇಟ್ಟು ನಮಗೆ ನಾವು 4% ತನಕ ರಿಸ್ಕ್ ತಗೋಬಹುದು. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ನಮ್ಮ ಕ್ಯಾಪಿಟಲ್ ಹತ್ರ 1 ಲಕ್ಷ ಇದೆ ಅನ್ಕೊಳ್ರಿ. ಇವತ್ತು 1 ಲಕ್ಷದಲ್ಲಿ ನಾನು ದಿನಕ್ಕೆ 2% ಅಷ್ಟೇ ರಿಸ್ಕ್ ಇಡ್ಬೋದು. ಇದು ಟೆಕ್ಸ್ಟ್ ಬುಕ್. ಬಟ್ ನಾವು 4% ಇಡ್ತಿರೋದ್ರಿಂದ ನಾನು ದಿನಕ್ಕೆ 4,000 ಲಾಸ್ ಮಾಡ್ಕೋಬಹುದು. ಸರಿನಾ? ಸೊ ಈಗ ನಾನು ದಿನಕ್ಕೆ 2 ಟ್ರೇಡ್ ತಗೊಂತೀನಿ ಅಂತ ತಿಳ್ಕೊಳ್ರಿ. ಸರಿನಾ? 4,000 ನಾವು ಲಾಸ್ ಮಾಡ್ಕೋಬಹುದು. ದಿನಕ್ಕೆ 2 ಟ್ರೇಡ್ ಅಂದ್ರೆ ಒಂದೊಂದು ಟ್ರೇಡಿಗೆ 2,000 ನಾನು ಲಾಸ್ ಮಾಡ್ಕೋಬಹುದು. 2 ಟ್ರೇಡ್ ತಗೊಂಡು 2 ಟ್ರೇಡ್ ಲಾಸ್ ಆಯ್ತು ಅಂದ್ರೆ 4,000 ಹೋಗುತ್ತೆ. ನಾನು ಅವತ್ತಿನ ದಿನ ಮತ್ತೆ ಟ್ರೇಡ್ ಮಾಡೋದಿಲ್ಲ. ಸರಿನಾ? ಸೊ ತಿಂಗಳಲ್ಲಿ 22 ಟ್ರೇಡಿಂಗ್ ಡೇಸ್ ಇರ್ತವೆ. 22 ಟ್ರೇಡಿಂಗ್ ಡೇಸು ದಿನಕ್ಕೆ 2 ಟ್ರೇಡ್ ಮಾಡಿದ್ರೆ ನಂದು ಟೋಟಲ್ 44 ಟ್ರೇಡ್ ಮಾಡಬಹುದು ತಿಂಗಳಿಗೆ. ಸರಿನಾ? ನಾನು ತಿಂಗಳಿಗೆ 44 ಟ್ರೇಡ್ ಮಾಡಿ ಬರೀ ಅದ್ರಾಗೆ 14 ವಿನ್ ಆದೆ ಅಂತ ತಿಳ್ಕೊಳ್ಳಿ, 30 ಸೋತೆ ಅನ್ಕೊಳ್ರಿ. ಒಂದ್ ತಿಂಗಳಿಗೆ 44ಗೆ 30 ಗೆದ್ದು 30 ಸೋತು 14 ಗೆದ್ದೆ ಅನ್ಕೊಳ್ರಿ. ನೆಕ್ಸ್ಟ್ ನಮ್ದು ವಿನ್ ರೇಟ್ 31.81% ಬರುತ್ತೆ. ನಾನು 1:3 ರಿಸ್ಕ್ ಟು ರಿವಾರ್ಡ್ ಫಾಲೋ ಮಾಡಿದೆ ಅಂದ್ರೆ ನಾನು ಲಾಸ್ ಮಾಡಿದಾಗೆಲ್ಲ 2,000 ಲಾಸ್ ಮಾಡ್ತೀನಿ. ಯಾಕೆಂದ್ರೆ ನನ್ನ ರಿಸ್ಕ್ ಪರ್ ಡೇ ಇರೋದು 2,000. ಸೊ ನಾನು ತಿಂಗಳಲ್ಲಿ ಲಾಸ್ ಆದಾಗೆಲ್ಲ 2,000 ಲಾಸ್ ಕೊಟ್ಟು 30 ನಾನು ಲಾಸ್ ಮಾಡಿದೆ ಅಂತಂದ್ರೆ 60,000 ನನಗೆ ಲಾಸ್ ಆಗುತ್ತೆ. 1:3 ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದೆ ನಾನು ಅಂದ್ರೆ ಪ್ರಾಫಿಟ್ ಆದಾಗೆಲ್ಲ ನಾನು ಇದರಿಂದ ಇದಕ್ಕಿಂತ 3 ಜಾಸ್ತಿನ ನಾನು ಪ್ರಾಫಿಟ್ ತಗೋಬೇಕು. ಸೊ 6,000 × 14 84,000 ನಾನು ಪ್ರಾಫಿಟ್ ಆಗುತ್ತೆ ತಿಂಗಳಿಗೆ. ಸೊ 84,000 ಪ್ರಾಫಿಟ್, 60,000 ಲಾಸ್ ಅಂದ್ರೆ ನನ್ನ ಟೋಟಲ್ 24,000 ಪ್ರಾಫಿಟ್ ಆಗುತ್ತೆ ತಿಂಗಳಿಗೆ. ಅದ್ರಾಗೆ ನೀವು 9,000 10,000 ಚಾರ್ಜಸ್ ಟ್ಯಾಕ್ಸಸ್ ಅವನ್ನೆಲ್ಲ ಕೊಟ್ರಿ ಅಂದ್ರೆ
ತಿಂಗಳಿಗೆ ನೆಟ್ ಪ್ರಾಫಿಟ್ 15,000 ಮಾಡ್ಬೋದು. ನೋಡ್ರಿ, ಬರೀ 1,00,000 ತಗೊಂಬಂದು ಈ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ, ವಿನ್ ರೇಟು, ರಿಸ್ಕ್ ಟು ರಿವಾರ್ಡು, ಮನಿ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿದ್ರೆ 1,00,000ದಲ್ಲಿ ನೀವು ಮನೇಲಿ ಕುತ್ಕೊಂಡು ಆರಾಮಾಗಿ ತಿಂಗಳಿಗೆ 15,000 ದುಡಿಬೋದು. ಇದಕ್ಕಿಂತ ಜಾಸ್ತಿನೇ ದುಡಿಬೋದು. ಇದು 9,000 ಅಷ್ಟೊಂದೇನು ಖರ್ಚು ಹೋಗಲ್ಲ. ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಹೆಡ್ ಟು ಟೈಲ್ ವಿನ್ ರೇಟ್ 50% ಇದೆ. ಸೊ ನೀವು ಮಾರ್ಕೆಟ್ ಓಪನ್ ಇದ್ದಾಗ ಹೆಡ್ ಬಿದ್ದಾಗ ಬೈ ಮಾಡಿ, ಟೇಲ್ ಬಿದ್ದಾಗ ಸೆಲ್ ಮಾಡಿ ನೀವು ಟ್ರೇಡಿಂಗ್ ಮಾಡಬಹುದು. ಸುಮ್ಮನೆ ಹೇಳ್ತಿರೋದು, ಮಾಡಕ್ ಹೋಗ್ಬೇಡ್ರಿ. ಈ ತರ ಮಾಡಿದ್ರು ಕೂಡ ನೀವು ದುಡ್ಡು ಮಾಡಬಹುದು ಅಂತ ನಾನು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ಬಟ್ ಡೋಂಟ್ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಪ್ರಾಕ್ಟಿಕಲ್ ಆಗಿ ಮಾಡಿದ್ರು ಒಂದ್ಸತಿ ಪೇಪರ್ ಟ್ರೇಡಿಂಗ್ ಅಲ್ಲಿ ಸುಮ್ಮನೆ ಟ್ರೈ ಮಾಡಿ, ಸರಿನಾ? ನೀವು 50% ಅಂದ್ರೆ ತಿಂಗಳಿಗೆ 44ರಲ್ಲಿ 22 ವಿನ್ ಆಗಿ 22 ನೀವು ಸೋತ್ರುವ ಎಷ್ಟು ದುಡ್ಡು ಮಾಡ್ಬೋದು ಅಂತ ನನಗೆ 1:22 ವಿನ್ ಆಗಿ 22 ಸೋತು 1:3 ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದ್ರೆ ಅಂದ್ರೆ ನೀವು ತಿಂಗಳಿಗೆ ಎಷ್ಟು ದುಡ್ಡು ಮಾಡಬಹುದು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಟ್ರೇಡಿಂಗ್ ಅಲ್ಲಿ ಈ ಮೂರನ್ನ ನೀವು ಫಾಲೋ ಮಾಡಿದ್ರೆ ಅಂದ್ರೆ ನೀವು ಪಕ್ಕ ನೀವು ಪ್ರಾಫಿಟ್ ಮಾಡ್ತೀರಾ. ಈ ರೂಲ್ಸ್ಗಳನ್ನ, ಈ ರಿಸ್ಕ್ ಟು ರಿವಾರ್ಡ್, ಇದ್ರ ಬಗ್ಗೆ ಯಾವ ಟ್ರೇಡರು ನಿಮ್ಮ ಹತ್ರ ಮಾತಾಡಲ್ಲ, ಯಾವ ಯೂಟ್ಯೂಬರ್ ನಿಮಗೆ ವಿಡಿಯೋ ಮಾಡಿ ಹಾಕಲ್ಲ ಜಾಸ್ತಿ. ಯಾಕೆ ಅಂದ್ರೆ ಇದು ತುಂಬಾ ಬೇಸಿಕ್ ಕಾನ್ಸೆಪ್ಟ್, ಆಮೇಲೆ ಬೋರಿಂಗ್ ಕಾನ್ಸೆಪ್ಟ್. ಇವನ್ನೆಲ್ಲ ಹಾಕಿದ್ರೆ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ ಅಂತ ಯಾರು ಜಾಸ್ತಿ ಇದ್ರ ಬಗ್ಗೆ ಮಾಡಲ್ಲ. ಬಟ್ ನಾನು ಈ ಇನ್ಫಾರ್ಮೇಶನ್ ತಿಳಿಸ್ಬೇಕಿತ್ತು, ಅದಕ್ಕೋಸ್ಕರ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.